ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದಲ್ಲಿ ಸಮಾಜ ಪರಿವರ್ತನಾ ವೇದಿಕೆ ಹಾಗೂ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರಾದ ಗೌರವಾನ್ವಿತ ಬಿಆರ್ ಗವಾಯಿ ಅವರ ಮೇಲಿನ ಹಲ್ಲೆಯನ್ನು ಖಂಡಿಸಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಮರಿಸ್ವಾಮಿ, ಜಿಲ್ಲಾಧ್ಯಕ್ಷರಾದ ಎಂ ರುದ್ರಯ್ಯ ಹಾಗೂ ವಕೀಲರಾದ ಎಸ್ ಪರಮೇಶ್ ಮತ್ತು ತಾಲೂಕು ಅಧ್ಯಕ್ಷರಾದ ವಡರಳ್ಳಿ ಬಸವರಾಜ್, ಉಪಾಧ್ಯಕ್ಷರಾದ ಲೋಕೇಶ್ ಪಲ್ಲವಿ, ಬಿಕೆ ಚಂದ್ರಣ್ಣ, ವಕೀಲರಾದ ತಿಪ್ಪೇರುದ್ರ, ಭಟ್ರಳ್ಳಿಯ ನವೀನ್, ರಮೇಶ್, ತಿಪ್ಪೇಸ್ವಾಮಿ, ಪರಮೇಶ್ವರ್, ಚಂದ್ರಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕೋನಸಾಗರ ಡಿವಿಷನ್ ವರದಿಗಾರರು ರುದ್ರಮುನಿ ಮೂಲೆಮನೆ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಆಗಿರ್ತಕ್ಕಂಥ ದೊಡ್ಡ ನೋವು ಅವನು ಹೇಳ್ತಾನೆ. ಕಿಶೋರ್ ಅಂತಕ್ಕಂಥದ್ದು ಅವನ್ನೆಲ್ಲ ರಾತ್ರಿ ಮಕ್ಕೊಂಡ್ರೆ ಅವ್ನು ದೇವ್ರ ಕನಿಷ್ಠ ಬಂದು ಹೇಳ್ದಂತೆ ಅವನಿಗೆ, ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಗವಾಯಿಗೆ ಚಪ್ಪಲಿಂದ ಹಾಕು ನೀನು ಅಂತಂದೇಳಿ. ಯಾಕೆ ಇಲ್ಲಿ ಬೆಂಕರದು ಹುಟ್ಟುತ್ತಾ ಅಚ್ಚು ಉರಿತಾ ಇದೆ ಭಾರತ, ನೀನು ಯಾಕೆ ಮಲಗಿದ್ದೆ, ಎದ್ದೇಳು ಅಂತಂದು ಹೇಳಿರಂತೆ. ಮಧ್ಯಪ್ರದೇಶದಲ್ಲಿಂಥ ಒಂದು ಕಜಾರಲ್ಲಿರ್ತಕ್ಕಂಥ ವಿಷ್ಣು ದೇವಾಲಯ ಅವನಿಗೆ ಗೊತ್ತಿದೆ ನ್ಯಾಯಾಧೀಶಿದೇನಂತ. ಯುನೆಸ್ಕೋಯಿಂದ ವಿಶ್ವ ಪರಂಪರೆ ಇದಾಗಿರ್ತಕ್ಕಂಥ ಒಂದು ದೇವಾಲಯವನ್ನು ಯಥಾಸ್ಥಿತಿ ಕಾಪಾಡಬೇಕನ್ನೋದು ಅದು ನಿಯಮ ಇದೆ. ಯಾವುದು ಚೇಂಜ್ ಮಾಡ್ತಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ದೇವಾಲಯ ಮಾತ್ರ ಕಾಣ್ತಾ ಅವನಿಗೆ. ಯಾಕಂದರೆ ಅಜಂತ, ಎಲ್ಲೂರ, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಯಾವ ಕಾಣಲಿಲ್ವಾ, ಕಾಪಾಡಬೇಕಾಗಿರೋದ್ರಿಂದ ಅವನು ಏನು ಮಾಡೋಕ್ಕೂ ಬರಲ್ಲ. ಹಾಗಾಗಿ ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ. ಅವನು ಒಂದ್ಸರಿ ಹೇಳ್ತಾನೆ, ಕಿಶೋರ್ ಅಂತಕ್ಕನು ನೀನು ದಲಿತನೇ ಅಲ್ಲ, ಯಾಕಂದ್ರೆ ನೀನು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದ ಮೇಲೆ ನೀನು ದಲಿತ ಆಗಲ್ಲ ಅಂತಂದು ಹೇಳ್ತಾನೆ. ದಲಿತ ಅಂತ ಆಗಲ್ಲ ಅಂತಂದ್ರೆ ಉಚ್ಚ ನ್ಯಾಯಾಧೀಶರು ಒಂದು ಚಪ್ಪಲಿಯಿಂದ ವಶಕ್ಕೆ ಯಾವ ಕಾನೂನು ಇದೆ? ನೀನೇನಾದರೂ ಸಾಮಾಜಿಕ ಒಂದು ಹಿತಾಸಕ್ತಿ, ಸಾರ್ವಜನಿಕ ಹಿತಾಸಕ್ತಿ ಒಂದು ಅರ್ಜಿ ಬೇಕಂತಲೇ ನೀನು ನಾಮಿನೇಷನ್ ಮಾಡಿ ಅವನಿಗೆ ಹಲ್ಲೆ ಮಾಡ್ಬೇಕಂತಾನೆ ಇದು ಮಾಡಿದೀಯ. ಯಾಕಂದ್ರೆ ಇಷ್ಟು ದಿನ ಆಯಿತು, ಯಾಕೆ ನೀನು ಹಿಂದೆ ಮಾಡಲಿಲ್ಲ? ಇಷ್ಟು ವರ್ಷ ಆಯಿತು, ಸುಮಾರು ಮೊಘಲ್ ಸಾಮ್ರಾಜ್ಯದಿಂದ ಹಿಡಿದು ಅದು ಭಗ್ನಗೊಂಡಿರ್ತಕ್ಕಂಥ ಒಂದು ದೇವಾಲಯ. ನೀನು ಯಾಕೆ ಇಲ್ಲಿವರೆಗೂ ನೀನು ಶಾಂತಿ ಇದ್ದಿದ್ದೆ? ಇವಾಗ ಯಾಕೆ ನೀನು ಪಿತೂರಿ ಮಾಡಿದೆ? ನೀನು ಬೇಕಂತಲೇ ನೀನು ಮಾಡಿದ್ಯಾ. ನಿನ್ನಿಂದ ಮತಾಂಧರೆಲ್ಲ ಸೇರಿಕೊಂಡು ನಿನ್ನ ಕುಶಲಾಯಿಸಿ ಈ ಕೃತ್ಯವನ್ನು ಎಸಲಿಕ್ಕೆ ನೀವು ಕಾರಣಕರ್ತರಾಗಿದ್ದಾರೆ. ನೀನು ದಯಮಾಡಿ ನೀನು ಒಂದು ಸಾಮಾಜಿಕ ಒಂದು ಏನು ಹಿತಾಸಕ್ತಿ ಅರ್ಜಿ ಸಲ್ಲಿಸಿದೆಯೋ, ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಸಾಮಾಜಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಾವೆ. ಇವತ್ತು ನಮ್ಮ ಬಡ ಹೆಣ್ಮಕ್ಳು ಹಳ್ಳಿಗಳಲ್ಲಿ ಒಂದು ತವರ್ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರು ಹಾಕ್ತಾರೆ. ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿಆರ್ ಗವಾಯಿ ಅವರ ಮೇಲೆ ಎಸೆತ ಪ್ರಕರಣ ನಡೆದಿದ್ದು, ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ಮತಾಂಧವನು ಅವನು ಯಾರೊಬ್ಬರ ಮಾತಿಗೆ ಕಟ್ಟಿಬಿದ್ದು ಈ ರೀತಿ ಒಂದು ಕೃತ್ಯ ಎಸಗಿರ್ತಕ್ಕಂಥದ್ದು ಇಡೀ ದಲಿತ ಸಮಾಜದ ಮೇಲೆ, ಸಂವಿಧಾನದ ಮೇಲೆ ಇವತ್ತು ಅವನು ಮಾಡಿರ್ತಕ್ಕಂಥ ಒಂದು ದೌರ್ಜನ್ಯ ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಇಂಥ ಪ್ರಕರಣ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಮೇಲೆ ದೌರ್ಜನ್ಯ ನಡೆದಿದ್ರೂ ಸಹ ಈ ದೇಶದ ಪ್ರಧಾನಮಂತ್ರಿ ಆಗಲಿ, ಗೃಹ ಸಚಿವರಾಗಲಿ, ಇದುವರೆಗೂ ಆಗಲಿ ಅವ್ರ ಪರವಾಗಿ ಯಾವುದೇ ಒಂದು ರಕ್ಷಣೆ ಕಲ್ಪಿಸಿಲ್ಲ, ಯಾವುದೇ ಒಂದು ಹೇಳಿಕೆ ಕೊಟ್ಟಿಲ್ಲ, ಯಾವುದೇ ಒಂದು ಟ್ವೀಟ್ ಮಾಡಿಲ್ಲ. ಇದನ್ನು ನಾವು ನೋಡಿದ್ರಿಗಿನ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ನಾವು ದಲಿತರು ಬದುಕತಕ್ಕಂಥ ಭಾಳ ಅಸಾಧ್ಯವಾದ ಒಂದು ಕೆಲಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದನ್ನು ಈ ವಿಚಾರವನ್ನು ಮಾನವತಾವಾದಿಗಳು ಯಾರೇ ಆಗಿರಲಿ ಇದನ್ನು ಖಂಡಿಸ್ತಕ್ಕಂಥ ಒಂದು ವಿಚಾರ. ಇದನ್ನು ಯಾವ ದೇಶದಲ್ಲಿ ಈ ರೀತಿ ಕೃತ್ಯಗಳು ನಡೆಯೋದಿಲ್ಲ. ಭಾರತ ದೇಶದಲ್ಲಿ ಮಾತ್ರ ಇಂಥ ಕೃತ್ಯ ನಡೆಯೋದ್ರಿಂದ ಇವರಿಗೆ ರಾಕೇಶ್ ಕಿಶೋರ್ ಅಂತಕ್ಕಂಥ ನನ್ನ ಶಿಕ್ಷೆಗೊಳಗಡಿಪಡಿಸಿ ಅವನನ್ನು ಗಡಿಪಾರು ಮಾಡಬೇಕಂತೇಳಿ ಈ ಒಂದು ನಮ್ಮ ಸಮಾಜ ಪರಿವರ್ತನಾ ವೇದಿಕೆ ಮುಖಾಂತರ ನಾನು ಅವರಿಗೆ ಆಗ್ರಹ ಮಾಡ್ತೇನೆ.